ಇದರ ಬಿಸಿ ನೋಡಿ ಎಷ್ಟರ ಮಟ್ಟಿಗೆ ತಡ್ತಾ ಇದೆ ಅಂತ. ಅದರ ಬಿಸಿ ಈಗ KSRTCಗೂ ಕೂಡ ತಟ್ಟಿದೆ. ಎಲ್ಲಿ ಯುದ್ಧ, ಎಲ್ಲಿ KSRTC? ಹೌದು, ಬಿಡಿ ಭಾಗಗಳ ಬೆಲೆ ಜಾಸ್ತಿ ಆಗಿದೆ. ಟೈರ್ಗಳು, ನಟ್ಟು, ಬೋಲ್ಟ್ಗಳು, ಗ್ರೀಸ್ ಬೆಲೆ. ಇದು ಪ್ರತಿ ತಿಂಗಳು 8 ಕೋಟಿ ವಸ್ತುಗಳನ್ನು ಖರೀದಿ ಮಾಡುತ್ತಂತೆ NW KSRTC. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತಗೊಳಕ್ಕೆ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಎಲ್ಲ ಕಣ್ಣಿಗೆ ಗೊತ್ತಿರೋದು ಬರೀ ಡೀಸೆಲ್. ನಂದು ಅದರ್ ಮೆಟೀರಿಯಲ್ಸ್ ಇಸ್ ಅಫೆಕ್ಟಿಂಗ್ ಸೀರಿಯಸ್ಲಿ. ಥ್ರೆಡ್ ರಬ್ಬರ್, ಮೆಟಲ್, ಸ್ಟೀಲ್, GI ಶೀಟ್, ಲೂಬ್ರಿಕನ್ಸ್, ಆ್ಯಡ್ ಬ್ಲೂ, ಅದು ಯಾರಿಗೂ ಕಾಣ್ತಾ ಇಲ್ಲ. ಎಲ್ಲರೂ ಡೀಸೆಲ್ ಪ್ರಮುಖವಾಗಿ ಮಾತಾಡ್ತಾ ಇದ್ದೀರಿ. ಇವು ಎಲ್ಲ ಸಪ್ಲೈಯರ್ಸು ಕೂಡ ಅವ್ರು ಏನು ಹಿಂದೆ ನಮಗೆ ನಾವು ಟೆಂಡರ್ ಮಾಡಿ ಕೊಡ್ತೀವಿ, ಈ ರೇಟಿಗೆ ಕೊಡೋಕ್ಕಾಗಲ್ಲ ಅಂದರೆ ಎಲ್ಲರೂ ಬರೆದು ಕೊಡ್ತಾ ಇದ್ದಾರೆ. ಸೊ ಈ ವಾರದ ಪರಿಣಾಮ ನಮ್ಮ ಬರೀ ಡೀಸೆಲ್ ಮೇಲೆ ಮಾತ್ರ ಇಲ್ಲ. ಆ್ಯಡ್ ಬ್ಲೂ ಅಂತ ನಾವು BS6 ಎಲ್ಲ ಗಾಡಿಗಳಲ್ಲಿ ಮಾಡಲೇಬೇಕು ಅಂತ ಈಗ ಒಂದಿದ್ದಾರೆ. ಆ್ಯಡ್ ಬ್ಲೂ ಇಟ್ ವಾಸ್ ಅರೌಂಡ್ 40 rupees ಬಿಫೋರ್ ದಿಸ್. ನಾವು ದೇ ಹ್ಯಾವ್ ಮೇಡ್ ಇಟ್ ಟು 62 rupees. ಈ ಯೂರಿಯಾ ಟೈಪ್ ಹಾಕ್ತಾರಲ್ಲ, ಇದು VS, ಅದನ್ನು ಹಾಕಿದರೆ ಪೊಲ್ಯೂಷನ್ ಕಮ್ಮಿ ಆಗುತ್ತೆ ಅಂತೆ. ಲುಬ್ರಿಕನ್ಸ್, ಗ್ರೀಸ್, ಎಲ್ಲದೂ ರೇಟ್ ಹೆಚ್ಚಾಗಿದೆ. ಥ್ರೆಡ್ ರಬ್ಬರ್, ಟಯರ್, ಸೊ ಎಲ್ಲದೂ ಕೂಡ ಅವ್ರು ಏನು ನಾವು ಈಗ ಯಾವಾಗಲೂ 6 ತಿಂಗಳಿಗೊಂದ್ಸರಿ, 1 ವರ್ಷಕ್ಕೊಂದ್ಸರಿ ಅಂತ ನಾವು ಟೆಂಡರ್ ಮಾಡಿಸಿ ಆಲ್ರೆಡಿ ಎಲ್ಲರಿಗೂ ಆರ್ಡರ್ ಕೊಟ್ಟಿದ್ದೀವಿ. ಅವರೆಲ್ಲರೂ ಈಗ ಬರೆಸ್ತಾ ಇದ್ದಾರೆ. ಈಗ ಟೆಂಡರ್ ಮಾಡಿದರೆ ಯಾರು ಬಿಡ್ ಮಾಡ್ತಿಲ್ಲ. ಎಲ್ಲ ಆಲ್ ಪೆಟ್ರೋಲಿಯಂ ರಿಲೇಟೆಡ್ ಪ್ರಾಡಕ್ಟ್ಸ್. ನಮ್ಮ ಬರೀ ಡೀಸೆಲ್ ಮಾತ್ರ ಇಲ್ಲಲ್ಲ, ವಿ ಯೂಸ್ ಸೋ ಮಚ್ ಆಫ್ ಗ್ರೀಸ್, ಲೂಬ್ರಿಕನ್ಸ್, ರಬ್ಬರ್. ನೋಡಿ ಎಲ್ಲಿಂದ ಎಲ್ಲಿ ತನಕ ಅದರ ಪರಿಣಾಮಗಳಾಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ.